ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಅವುಗಳನ್ನು ಇಮಿಡಿಯೇಟಾಗಿ ವಾಚ್ ಮಾಡಬಹುದಿರುತ್ತೆ. ಈಗ ನಿಮಗಾಗಿ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಜನರಲ್ ಇಂಗ್ಲಿಷಿಗೆ ಸಂಬಂಧಿಸಿದ ತರಗತಿಗಳನ್ನು ಪ್ರತಿನಿತ್ಯ 4 ಗಂಟೆಗೆ ಮಾಡಿಕೊಡಲಾಗ್ತಿದೆ. ನೀವು ಯಾವುದೇ KPSC ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರಿ, ನಿಮಗೆ ಜನರಲ್ ಇಂಗ್ಲಿಷಿಗೆ ಸಂಬಂಧಿಸಿದ ವಿಚಾರಗಳು ಬಹಳ ಮುಖ್ಯವಾಗುತ್ತೆ. ಹಾಗಾಗಿನೇ ನಿಮಗಾಗಿ ಪ್ರತಿನಿತ್ಯ ಕ್ಲಾಸಸ್ ಬರ್ತಾ ಇದೆ. ಇಲ್ಲಿವರೆಗೂ ಈ ರೀತಿಯ 3 ಸೆಷನ್ಸನ್ನು ನಾನು ಮಾಡಿಕೊಟ್ಟಿದ್ದೀನಿ. ಐ ಹೋಪ್ ಯು ಹ್ಯಾವ್ ವಾಚ್ಡ್ ದೆಮ್. ಇಲ್ಲ ಅಂತಿದ್ದಲ್ಲಿ ನಿಮಗೆ ಇದೇ ಸೆಷನ್ನ ಕೊನೆಯಲ್ಲಿ ಪ್ಲೇಲಿಸ್ಟನ್ನು ತೋರಿಸ್ತೀನಿ. ನೀವು ಅಲ್ಲಿಯೂ ಹೋಗಿ ಕ್ಲಿಕ್ ಮಾಡಿ ಆ ಪ್ಲೇಲಿಸ್ಟ್ನ ಮೇಲೆ ಕ್ಲಾಸಸ್ಸನ್ನು ವಾಚ್ ಮಾಡಬಹುದಿರುತ್ತೆ. ಸ್ಪೆಷಲಿ ಈಗ ನನ್ನ ಗಮನ VAO ಹಾಗೆ PDO ಈ 2 ಪರೀಕ್ಷೆಗಳ ಕಡೆಗೆ ಇದೆ. ಬಿಕಾಸ್ ಮುಂಬರುವಂಥ ಪರೀಕ್ಷೆಗಳಿದ್ದಾಗಿರೋದ್ರಿಂದ ಇವುಗಳಿಗೆ ಸಂಬಂಧಿಸಿದ ಜನರಲ್ ಇಂಗ್ಲೀಷಿನ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಸ್, ಬನ್ನಿ ನೋಡೋಣ. ಇವತ್ತಿನ ನಮ್ಮ ಡಿಸ್ಕಷನ್ ಟಾಪಿಕ್ ಏನಿದೆ ಅಂತಂದರೆ ಆರ್ಟಿಕಲ್ಸ್. ಎ ಆ್ಯಂಡ್ ದ ಇದನ್ನು ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು, ಈ ಎಲ್ಲ ವಿಚಾರವನ್ನು ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ಇನ್ನೊಂದು ಭಾಗ ಇದರಲ್ಲಿ ಹೇಳ್ಕೊಡ್ತೀನಿ ನಾನು, ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಎಲ್ಲೆಲ್ಲಿ ನಾವು ಆರ್ಟಿಕಲ್ಸ್ನ ಬಳಸೋದಕ್ಕಾಗಲ್ಲ ಅಂತ ಹೇಳ್ಕೊಡ್ತೀನಿ. ಹೌದು, ಆರ್ಟಿಕಲ್ಸ್ನ ಎಲ್ಲ ಕಡೆ ಬಳಸಲೇಬೇಕು ಅಂತಿಲ್ಲ, ಕೆಲವು ಕಡೆ ನಾವು ಅದನ್ನು ಬಳಸೋದಿಲ್ಲ, ವಿ ಒಮಿಟ್ ಇಟ್. ಸೊ ಇಲ್ಲಿ ಅದನ್ನು ನಾಳೆ ಸೆಷನಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಆರ್ಟಿಕಲ್ಸ್ನ ಬಗ್ಗೆ ತಿಳ್ಕೊಳ್ಳೋಣ, ಎಲ್ಲೆಲ್ಲಿ ಅದನ್ನು ಬಳಸ್ತೀವಿ ಇದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆರ್ಟಿಕಲ್ಸ್. ಇದರಲ್ಲಿ 2 ಭಾಗಗಳಿದೆ, ನೀವು ಇದನ್ನು ನೆನ್ಪಿಟ್ಕೊಳ್ಬೇಕು. ಇದರಲ್ಲಿ 2 ಭಾಗಗಳಿದೆ. ಮೊದಲನೇದು ಡೆಫಿನೆಟ್ ಆರ್ಟಿಕಲ್, ಎರಡನೇದು ಇಂಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಅಂತಂದ್ರೇನು? ಡೆಫಿನೆಟ್ ಅಂತಂದರೆ ನಿರ್ದಿಷ್ಟವಾಗಿ ಇರುವಂಥದ್ದು. ಡೆಫಿನೆಟ್ ಅಂತಂದರೆ ನಿರ್ದಿಷ್ಟವಾಗಿ ಇರುವಂಥದ್ದು. ಇಂಡೆಫಿನೆಟ್ ಅಂತಂದರೆ ಜನರಲ್ ಆಗಿ ಮಾತಾಡ್ತಾ ಇರ್ತೀವಿ, ಕಾಮನ್ ಆಗಿ ಮಾತಾಡ್ತಾ ಇರ್ತೀವಿ. ಇಟ್ ಈಸ್ ವೆರಿ ಕಾಮನ್. ಅಂತಹ ಸಬ್ಜೆಕ್ಟ್ಸ್ ನಮಗಿಲ್ಲಿ ಬರ್ತಾ ಹೋಗುತ್ತೆ. ಈ ಡೆಫಿನೆಟ್ ಆರ್ಟಿಕಲ್ನ ಅಡಿಯಲ್ಲಿ ಬರುವಂಥದ್ದೇ ದ ಅನ್ನುವಂತಹ ಆರ್ಟಿಕಲ್. ಇಂಡೆಫಿನೆಟ್ ಆರ್ಟಿಕಲ್ಸ್ ಇದರ ಅಡಿಯಲ್ಲಿ ಬರುವಂಥದ್ದು ಎ ಹಾಗೆ ಆ್ಯನ್. ಇವುಗಳನ್ನು ಡಿಪೆಂಡಿಂಗ್ ಆನ್ ದ ಸಬ್ಜೆಕ್ಟ್, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಬಳಸಲಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ. ನಾವು ತಿಳ್ಕೊಂಡ್ವಿ ಆರ್ಟಿಕಲ್ಸಲ್ಲಿ ಎಷ್ಟು ವಿಧ ಇದೆ, ಅದು ಯಾವ್ಯಾವುದು ಅಂತ. ಈಗ ನಾವು ತಿಳ್ಕೊಳ್ತೀವಿ ಆರ್ಟಿಕಲ್ಸ್ನ ಎಲ್ಲಿ ಬಳಕೆ ಮಾಡ್ತೀವಿ, ಯಾಕಾಗಿ ಬಳಕೆ ಮಾಡ್ತೀವಿ. ನೋಡಿ, ಆರ್ಟಿಕಲ್ಸ್ನ ನಾವು ಯಾವಾಗಲೂ ಅಷ್ಟೇ ನೌನ್ ಅಥವಾ ನಾಮಪದ ಇದರ ಮುನ್ನ ಬಳಕೆ ಮಾಡ್ತೀವಿ. ಯಾಕಾಗಿ ಬಳಕೆ ಮಾಡ್ತೀವಿ? ಬಿಕಾಸ್ ಇನ್ ಆರ್ಡರ್ ಟು ಗಿವ್ ಅ ಪ್ರಾಪರ್ ಮೀನಿಂಗ್ ಟು ಅ ವರ್ಡ್. ಯಾವ ಪದದ ಮುಂದೆ ಇದರ ಬಳಕೆ ಆಗ್ತಿರುತ್ತಲ್ವ, ಅದಕ್ಕೆ ಸರಿಯಾದ ಸೂಕ್ತವಾದ ಅರ್ಥವನ್ನು ಕೊಡೋದಕ್ಕಾಗಿ ಆರ್ಟಿಕಲ್ಸ್ನ ಬಳಕೆ ಮಾಡಲಾಗುತ್ತೆ. ಈ ವಿಚಾರ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈಗ ನಾವು ನೋಡಿ ತಿಳ್ಕೊಳ್ತೀವಿ ದ ಹಾಗೆ ಎ ಮತ್ತು ಆ್ಯನ್ ಇದನ್ನು ಎಲ್ಲೆಲ್ಲಿ ಬಳಸೋದಕ್ಕೆ ಸಾಧ್ಯವಿದೆ. ಒಂದು ವೇಳೆ ನೀವು ಹೇಳ್ತಾ ಇರುವಂಥ ಯಾವುದಾದರೂ ನೌನ್ ನಿರ್ದಿಷ್ಟವಾಗಿದ್ದಲ್ಲಿ, ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದೇ ಒಂದಿದ್ದಲ್ಲಿ, ಎಕ್ಸಾಂಪಲ್ ದಿ ತಾಜ್ ಮಹಲ್. ತಾಜ್ ಮಹಲ್ ಇಡೀ ಪ್ರಪಂಚದಲ್ಲಿ ನೋಡಿದ್ರೆ ಭಾರತದಲ್ಲಿ ಒಂದೇ ಇರುವಂಥದ್ದು, ಮತ್ತೊಂದಿಲ್ಲ. ಅಂತಹ ವಿಚಾರಗಳು ಬರ್ತಾವಲ್ವ, ನೀವು ಅವಾಗ ಏನು ಮಾಡಬೇಕಾಗತ್ತೆ? ದ ಅನ್ನುವಂಥ ಆರ್ಟಿಕಲ್ನ ಬಳಸಬೇಕಾಗತ್ತೆ. ಅದೇ ಏನಾದರೂ ಈ ರೀತಿ ಹೇಳ್ತಾ ಇದ್ದೀರಾ, ದ ರೆಡ್ ಶರ್ಟ್, ಆಗಲೂ ಕೂಡ ನೀವೇನನ್ನು ಬಳಸಬೇಕು? ದನ ಬಳಸಬೇಕು. ಯಾಕೆ? ರೆಡ್ ಅನ್ನೋದು ಕಲರ್ ಆಗಿದ್ದು ಅದು ಒಂದೇ, ಅದಕ್ಕೆ ಬೇರೆ ಸಬ್ಸ್ಟಿಟ್ಯೂಟ್ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ? ಪರ್ಟಿಕ್ಯುಲರ್ ಆಗಿ ಯಾವಾಗೆಲ್ಲ ಮಾತಾಡ್ತಿರ್ತೀವಿ ಆವಾಗ ನಾವು ದನ ಬಳಸಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬರೋಣ. ಎ ಅನ್ನುವಂಥದ್ದನ್ನು, ಆ್ಯನ್ ಅನ್ನುವಂಥದ್ದನ್ನು ಹೇಗೆ ಬಳಸ್ತೀವಿ ನಾನು ಈ ಸ್ಲೈಡ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ನಾನು ಮೊನ್ನೆ ನಿಮಗೆ ಆಲ್ಫಬೆಟ್ಸ್ ಬಗ್ಗೆ ಹೇಳುವಾಗ ನಮ್ಮ ಮೊದಲನೇ ಸೆಷನಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಆಲ್ಫಬೆಟ್ಸನ್ನು 2 ಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ಮೊದಲನೇದು ಕಾನ್ಸೊನೆಂಟ್ಸ್, ಎರಡನೇದು ವಾವೆಲ್ಸ್. ವಿ ನೋ ದೇರ್ ಆರ್ 26 ಆಲ್ಫಬೆಟ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಅದರಲ್ಲಿ ವಾವೆಲ್ಸ್ ಯಾವ್ಯಾವ ಬರ್ತವೆ?
ಎ, ಇ, ಐ, ಒ, ಯು ಇವುಗಳನ್ನು ವಾವೆಲ್ಸ್ ಅಂತ ಹೇಳ್ತೀವಿ. ಕಾನ್ಸನೆಂಟ್ಸ್ ಇನ್ನು ಉಳಿದಿದ್ದು ಎಕ್ಸಾಂಪಲ್ ಬಿ, ಸಿ, ಡಿ ಇಲ್ಲಿಂದ ಝೆಡ್ ಇಲ್ಲಿವರೆಗೂ ಬರುತ್ತೆ. ನೀವು ಯಾವುದೇ ಒಂದು ಪದವನ್ನು ವಾವೆಲ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಇದ್ದಲ್ಲಿ ನೀವಾಗ ಬಳಸಬೇಕಾಗಿರೋ ಅಂತಹ ಆರ್ಟಿಕಲ್ ಏನಾಗಿರುತ್ತೆ? ಆ್ಯನ್. ಯಾವುದೇ ಒಂದು ಪದವನ್ನು ನೀವು ಕಾನ್ಸನೆಂಟ್ಸಿಂದ ಪ್ರಾರಂಭ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ನೀವಾಗ ಬಳಸಬೇಕಾಗತ್ತೆ ಎ ಅನ್ನುವಂಥ ಆರ್ಟಿಕಲ್. ಎಕ್ಸಾಂಪಲ್ ನೋಡೋಣ, ಕ್ಲಾರಿಟಿ ಸಿಗುತ್ತೆ. ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ನೋಡಿ. ಒಂದು ವೇಳೆ ನೀವೇನಾದರೂ ಬ್ಯಾಟ್ ಅಂತ ತಗೊಳ್ತಾ ಇದ್ದೀರಾ, ಓಕೆ, ಈ ಥರದ್ದೇನಾದರೂ ಇರುತ್ತೆ. ಅಥವಾ ನಾವೊಂದು ಡಿ ಇಂದ ತಗೊಳ್ಳೋಣ, ಡ್ರಮ್ ಅಂತ ತಗೊಳ್ತಾ ಇದ್ದೀರಾ, ನ್ಯಾರೋ ಅಂತ ಇರುತ್ತೆ. ಸೊ ಎನಿಥಿಂಗ್ ಯಾವ ಅಕ್ಷರದಿಂದ ಪ್ರಾರಂಭವಾಗ್ತಿದೆ ಅಂತ ನೋಡ್ಕೊಳ್ಳಿ. ಅದರ ಮುನ್ನ ನೀವೇನು ಮಾಡಬೇಕಾಗತ್ತೆ? ಈ ರೀತಿಯಲ್ಲಿ ಆರ್ಟಿಕಲ್ಸ್ನ ಬಳಕೆ ಮಾಡಬೇಕಾಗತ್ತೆ. ಇಲ್ಲಿ ಕಾನ್ಸನೆಂಟಿಂದ ನಾನು ತಗೊಂಡಿರುವಂಥದ್ದು ಈ ಒಂದು ಪದವನ್ನು. ಆ್ಯಂಡ್ ಬ್ಯಾಟ್ ಅಂತ ಅಂದರೆ ಯಾವುದೇ ಬ್ಯಾಟ್ ಇರಬಹುದು, ಕ್ರಿಕೆಟ್ ಬ್ಯಾಟ್, ಟೆನ್ನಿಸ್ ಬ್ಯಾಟ್, ಇಟ್ ಕುಡ್ ಬಿ ಎನಿಥಿಂಗ್. ಸೊ ಹಾಗಾಗಿ ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ, ಏನ ಬಳಕೆ ಮಾಡಿದ್ದೀನಿ. ಡ್ರಮ್ ಅಂತ ಇದೆ, ಇದು ಕೂಡ ಯಾವುದು ಬೇಕಾದರೂ ಆಗಿರಬಹುದು. ಸೊ ಎನಿಥಿಂಗ್ ಜನರಲ್ ಆಗಿ ಇದೆ, ಅದಕ್ಕೋಸ್ಕರ ನ್ಯಾರೋ ಅಂತ ಕೊಟ್ಟಿದ್ದಾರೆ. ನ್ಯಾರೋ ಇದರ ಮುನ್ನವೂ ಕೂಡ ನಾವು ನೋಡಬಹುದು ಎನ್ನಿಂದ ಪ್ರಾರಂಭ ಆಗಿದೆ, ಇದರ ಮುನ್ನವೂ ನಮಗೆ ಎ ಅನ್ನೋ ಆರ್ಟಿಕಲ್ ಬರಬೇಕಾಗುತ್ತೆ. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಯೂಸಿಂಗ್ ಎ. ಆ್ಯನನ್ನು ಎಲ್ಲಿ ಬಳಸಬಹುದು? ವೆರಿ ಸಿಂಪಲ್. ಆ್ಯಪಲ್ ಎ ಇಂದ ಪ್ರಾರಂಭ ಆಗಿದೆ ಅಲ್ವಾ. ಎಗ್ ಅಂತ ಇರುತ್ತೆ, ಈಗಲ್ ಅಂತ ಇರುತ್ತೆ, ಎನಿಥಿಂಗ್. ಇಗ್ಲೂ ಅಂತ ಇರುತ್ತೆ, ಅಥವಾ ಆರೆಂಜ್ ಅಂತ ಇರುತ್ತೆ. ಅಂಬ್ರೆಲ್ಲಾ ಅಂತ ತಗೊಳ್ಬಹುದು ನಾವು, ಎನಿಥಿಂಗ್. ಸೊ ಯಾವ ಅಕ್ಷರದಿಂದ ಪ್ರಾರಂಭವಾಗ್ತಿದೆ ನೋಡಿ? ವಾವೆಲ್ಸಿಂದ ಪ್ರಾರಂಭ ಆಗ್ತಿದೆ ಅಲ್ವಾ. ಸೊ ಈ ರೀತಿ ನಾನು ಹೈಲೈಟ್ ಮಾಡಿರ್ತೀನಿ. ಸೊ ನಿಮಗೆ ತುಂಬ ಉಪಯೋಗ ಆಗುತ್ತಿದ್ದು ಇದೆಲ್ಲ ನೋಡಿದಾಗ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಪ್ರತಿಯೊಂದು ಕ್ಲಾಸ್ನ PDF ಕೂಡ ಅವೈಲಬಲ್ ಇದೆ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ನಮ್ಮ PDF ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ವೇದಾಂತ್ ಪಾಠಶಾಲೆ ಅಂತ. ನೀವು ಅದನ್ನು ಟೆಲಿಗ್ರಾಮ್ನಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ, ಅಥವಾ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಲಿಂಕನ್ನು ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗಬಹುದು. ಪ್ರತಿಯೊಂದು ಸೆಷನ್ ನಿಮಗೆ PDF ನೋಟ್ಸ್ ನಿಮಗೆ ಅಲ್ಲಿ ಅವೈಲಬಲ್ ಇದೆ. ಹಾಗಾಗಿ ನೀವು ಅದನ್ನು ಆರಾಮಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಿರುತ್ತೆ. ಓಕೆ, ಎಸ್. ಸೊ ನೋಡಿದ್ರಲ್ವಾ ಎಲ್ಲೆಲ್ಲಿ ಆ್ಯನನ್ನು ಬಳಸ್ತೀವಿ ಅಂತ. ಇನ್ನು ಕೆಲವು ಕಡೆ ಇದೆ ಆ್ಯನನ್ನು ಬಳಸುವಂಥದ್ದು, ಎಲ್ಲಿ ಅಂತ ನಂತರದಲ್ಲಿ ಹೇಳ್ತೀನಿ. ಇಷ್ಟು ಕಾನ್ಸೆಪ್ಟನ್ನು ನೋಡಿ ತಿಳ್ಕೊಂಡಿರೋಣ. ಈಗ ಕೆಲವು ಎಕ್ಸಸೈಸ್ ಇದೆ, ಅದನ್ನು ಮಾಡಿ ನೋಡೋಣ. ನಾನು ಪ್ಯಾರಾಗ್ರಾಫ್ ಒಂದು ತೊಗೊಂಡು ಬಂದಿದ್ದೀನಿ, ಸೆಂಟೆನ್ಸಸ್ ಒಂದು ತೊಗೊಂಡು ಬಂದಿದ್ದೀನಿ. ಈ ಎರಡನ್ನು ಹೇಳಿದ ನಂತರ ಇನ್ನೊಂದೆರಡು ವಿಚಾರ ಇದೆ ಆರ್ಟಿಕಲ್ಸ್ಗೆ ಸಂಬಂಧಿಸಿದ್ದು, ಅದನ್ನು ನಾವು ನೋಡೋಣ. ಓದೋಣ ಏನಿದೆ ಅಂತ. ಡ್ಯೂರಿಂಗ್ ಡ್ಯಾಶ್ ರೇನಿ ಸೀಸನ್ ವಿ ವಿಸಿಟೆಡ್ ಡ್ಯಾಶ್ ಮಂಗಳೂರು ಆ್ಯಂಡ್ ಸ್ಟೇಡ್ ಇನ್ ಡ್ಯಾಶ್ ಬ್ಯೂಟಿಫುಲ್ ರೆಸಾರ್ಟ್ ನಿಯರ್ ಡ್ಯಾಶ್ ರಿವರ್. ನಿಮಗೆ ಇಲ್ಲಿ ಫಿಲ್ ಮಾಡೋದಕ್ಕೆ ಇರುವಂತಹ ಆಪ್ಷನ್ಸ್ ಇದು ಎ ಆ್ಯಂಡ್ ದ. ಮೂರರಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಬರುತ್ತೆ. ಯಾವ್ಯಾವುದು ಅಂತ ಫಿಲ್ ಮಾಡಬೇಕು ನೋಡಿ. ಡ್ಯೂರಿಂಗ್ ಯಾವಾಗ? ಅ ರೇನಿ ಸೀಸನ್. ಏನು ಹೇಳಬೇಕು? ಅ ರೇನಿ ಸೀಸನ್. ಯಾಕೆ? ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಆರಿಂದ ಪ್ರಾರಂಭವಾಗಿದೆ, ಹಾಗಾಗಿ ಡ್ಯೂರಿಂಗ್ ಅ ರೇನಿ ಸೀಸನ್ ಈ ರೀತಿ ತಗೊಳ್ಬೇಕು. ವಿ ವಿಸಿಟೆಡ್, ಎಲ್ಲಿಗೆ ನಾವು ವಿಸಿಟ್ ಮಾಡಿದ್ದು? ವಿ ವಿಸಿಟೆಡ್ ಡ್ಯಾಶ್ ಮಂಗಳೂರು. ಇಲ್ಲೇನು ಬರಬೇಕಾಗತ್ತೆ? ವಿಸಿಟೆಡ್ ದ ಮಂಗಳೂರು ಅಂತ ಬರಬೇಕಾಗತ್ತೆ. ಇರೋದು ಒಂದೇ ಮಂಗಳೂರು ಅಲ್ವಾ, ಸ್ಪೆಸಿಫಿಕ್ ಆಗಿ ಇದೆ, ಪರ್ಟಿಕ್ಯುಲರ್ ಆಗಿದೆ, ಅದಕ್ಕೋಸ್ಕರ ದ ಮಂಗಳೂರು. ಆ್ಯಂಡ್ ಸ್ಟೇಡ್ ಏನ್, ಎಲ್ಲಿ ನಾವು ಸ್ಟೇ ಮಾಡಿದ್ದು? ನಾನು ಇದನ್ನೇ ಹೇಳಿದ್ದು ನಿಮಗೆ, ಎಕ್ಸಸೈಸ್ ಮಾಡಿಸ್ತಾ ಆಮೇಲೆ ಎರಡು ವಿಚಾರಗಳನ್ನು ಹೇಳ್ತೀನಿ ಅಂತ. ಬ್ಯೂಟಿಫುಲ್ ರೆಸಾರ್ಟ್ ಅಂತ ಇದೆ. ಈಗಲೇ ನಾನು ನಿಮಗೆ ಆ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾವು ತಿಳ್ಕೊಂಡ್ವಿ ಎಲ್ಲೆಲ್ಲಿ ದ, ಎ ಮತ್ತು ಆ್ಯನನ್ನು ಬಳಸಬಹುದು ಅಂತ. ದ ಎಲ್ಲಿ ಬಳಸಬಹುದು ಅಂತ ಹೇಳಿದೆ, ವೆನ್ ಎವರ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಅ ನಾನ್ ವಿಚ್ ಈಸ್ ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಆಗಿರುವಂಥ ಸ್ಥಳದಲ್ಲಿ ಅಂತ ಹೇಳಿದೆ. ಎ ಯಾವಾಗ ಬಳಸ್ತೀವಿ? ಕಾಮನ್ ಜನರಲ್ ವಿಚಾರಗಳು ಬಂದಾಗ ಏನ ಬಳಸ್ತೀವಿ. ಆ್ಯನನ್ನು ಯಾವಾಗ ಬಳಸ್ತೀವಿ? ವಾವೆಲ್ಸಿಂದ ಯಾವುದಾದರೂ ಒಂದು ಅಕ್ಷರ ಪ್ರಾರಂಭವಾದಲ್ಲಿ ಅಂತ ಹೇಳಿದೆ. ಇನ್ನೊಂದು ವಿಚಾರ ಇದೆ. ಇನ್ನೊಂದು ವಿಚಾರ ಏನು ಅಂತಂದರೆ ಆಡ್ಜೆಕ್ಟಿವ್. ನಾನು ನಿಮ್ಗೆ ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತು ಟೆನ್ಸಸ್ಸನ್ನು ಪೂರ್ತಿ ಡೀಟೇಲ್ ಆಗಿ ಎರಡೆರಡು ಬಾರಿ ಕ್ಲಾಸನ್ನು ಮಾಡಿಕೊಟ್ಟಿದ್ದೀನಿ. ಪ್ಲೇಲಿಸ್ಟನ್ನು ನೀವೇನಾದರೂ ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಇದೇ ಸೆಷನ್ನ ಕೊನೆಯಲ್ಲಿ ಕೂಡ ತೋರಿಸ್ತೀನಿ ಪ್ಲೇಲಿಸ್ಟನ್ನು. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ವಾಚ್ ಮಾಡಬಹುದು. ಅದರಲ್ಲಿ ನಾನೇನು ಹೇಳ್ಕೊಟ್ಟಿದ್ದೀನಿ? ಕಂಪ್ಲೀಟಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರುವ 8 ವಿಚಾರಗಳನ್ನು ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಒಂದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಏನು ಮಾಡುತ್ತೆ ಅಂತಂದರೆ, ಸಿಂಪಲ್ಲಾಗಿ ಹೇಳೋದಾದರೆ ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ.
ಏನನ್ನು ಡಿಸ್ಕ್ರೈಬ್ ಮಾಡುತ್ತಿದ್ದು? ನೌನನ್ನು ಡಿಸ್ಕ್ರೈಬ್ ಮಾಡುತ್ತೆ. ನಮ್ಮ ಪ್ರಶ್ನೆಯಲ್ಲಿ ತೋರಿಸ್ತೀನಿ ನೋಡಿ, ನಮ್ಮ ಪ್ರಶ್ನೆಯಲ್ಲಿ ಬ್ಯೂಟಿಫುಲ್ ರೆಸಾರ್ಟ್ ಅಂತ ಇತ್ತು. ಸೊ ಇಲ್ಲಿ ನಾನು ಒಂದು ಸ್ಥಳದ ಹೆಸರನ್ನು ಹೇಳ್ತಾ ಇದ್ದೀನಿ, ಅದರ ಹೆಸರು ಏನು ಸುಮ್ಮನೆ ಒಂದಿದೆ, ರೆಸಾರ್ಟ್ ಅಂತ ಇದೆ. ಓಕೆ, ಆ ರೆಸಾರ್ಟ್ ಹೇಗಿದೆ? ಆ ರೆಸಾರ್ಟ್ ಹೇಗಿದೆ? ಬ್ಯೂಟಿಫುಲ್. ಏನು ಮಾಡ್ತಾ ಇದ್ದೀರಾ? ಯು ಆರ್ ಡಿಸ್ಕ್ರೈಬಿಂಗ್. ನೀವು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇದ್ದೀರಾ, ವಿವರಿಸ್ತಾ ಇದ್ದೀರಾ, ವರ್ಣಿಸ್ತಾ ಇದ್ದೀರಾ ಅದನ್ನು. ತುಂಬ ಚೆನ್ನಾಗಿತ್ತು, ಸುಂದರವಾಗಿತ್ತು ಅಂತ. ಒಂದು ವೇಳೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಿದ್ದಲ್ಲಿ ಬ್ಯಾಡ್ ಅಂತ ಹೇಳಬಹುದು, ನಾಟ್ ಗುಡ್ ಅಂತ ಹೇಳಬಹುದು, ನಾಟ್ ಸೂಟಬಲ್ ಟು ಸ್ಟೇ ಅಂತ ಹೇಳಬಹುದು, ನೆಗೆಟಿವ್ ಆಗಿದ್ರೂ ಹೇಳಬಹುದು. ಸೊ ಯಾವಾಗಲೆಲ್ಲ ನೀವು ಒಂದು ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇರ್ತೀರಾ ಅದನ್ನು ಏನಂತ ಹೇಳ್ತೀವಿ? ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಇಂತಹವುಗಳ ಮುಂದೆಯೂ ನಮಗೆ ಆರ್ಟಿಕಲ್ನ ಬಳಕೆ ಆಗುತ್ತೆ. ವಿ ಯೂಸ್ ಆರ್ಟಿಕಲ್ ಬಿಫೋರ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ಳಿ. ನೀವು ಡಿಸ್ಕ್ರೈಬ್ ಮಾಡೋದು ಪಾಸಿಟಿವ್ ಆಗಾದರೂ ಇರಬಹುದು, ನೆಗೆಟಿವ್ ಆಗಾದರೂ ಇರಬಹುದು. ಈಗ ನಮ್ಮ ತರಗತಿಗಳನ್ನು ಅನೇಕ ವಿದ್ಯಾರ್ಥಿಗಳು ನೋಡ್ತಾರೆ. ಸೊ ಇಟ್ ಈಸ್ ಅಪ್ ಟು ದೇರ್ ಒಪಿನಿಯನ್. ಅವರಿಗೆ ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿದೆ ಅಂತಿದ್ದಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಸಪೋಸ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಿದ್ದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಸೊ ಎರಡೂ ರೀತಿಯ ವಿಚಾರಗಳನ್ನು ನಾವು ನೋಡ್ತೀವಿ. ಎರಡೂ ಕೂಡ ಏನಾಗ್ತಿದೆ, ನಮ್ಮ ಕ್ಲಾಸ್ನ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಿದ್ದಾರೆ ಅಷ್ಟೇ. ಕಾನ್ಸೆಪ್ಟ್ ಅಡ್ಜೆಕ್ಟಿವ್ ಅಂತ ಅಂದರೆ ನೆನ್ಪಿಟ್ಕೊಳ್ಳಿ. ಈಗ ನಾವಿಲ್ಲೊಂದು ಅಡ್ಜೆಕ್ಟಿವನ್ನು ಬರಿಬೇಕು. ಯಾವುದನ್ನು ಬರಿಬೇಕು? 3 ಆಪ್ಷನ್ಸ್ ಇದೆ ನಮಗೆ. 3ರಲ್ಲಿ ಒಂದು ಮಂಗಳೂರು ಆ್ಯಂಡ್ ಸ್ಟೇಡ್ ಇನ್ ನೋಡಿ ಅ ಬ್ಯೂಟಿಫುಲ್ ರೆಸಾರ್ಟ್. ಯಾಕೆ ಅನ ಬಳಕೆ ಮಾಡಿರೋದು? ರೆಸಾರ್ಟ್ ಹೆಸರು ನನಗೆ ಗೊತ್ತಿಲ್ಲ, ಕಾಮನ್ ಆಗಿ ಜನರಲ್ ಆಗಿ ಹೇಳ್ತಾ ಇದ್ದೀನಿ ನಾನು, ಅದಕ್ಕೋಸ್ಕರ. ಆ್ಯಂಡ್ ಮೋರ್ ಓವರ್ ಇಲ್ಲಿ ನನಗೆ ಬಳಕೆ ಆಗಿರುವಂಥ ಅಡ್ಜೆಕ್ಟಿವ್ನ ಕಾರಣದಿಂದಲೂ ಕೂಡ ನಾನು ಎ ಅಥವಾ ಅ ಅನ್ನುವಂಥ ಆರ್ಟಿಕಲ್ನ ಬಳಸಬೇಕಾಗತ್ತೆ. ರಿಮೆಂಬರ್ ದಿಸ್ ಒನ್. ಬ್ಯೂಟಿಫುಲ್ ರೆಸಾರ್ಟ್ ನಿಯರ್ ಡ್ಯಾಶ್ ರಿವರ್. ನಿಯರ್ ಡ್ಯಾಶ್ ರಿವರ್. ಇಲ್ಲೇನು ಬರಬೇಕಾಗತ್ತೆ? ದ ಅನ್ನುವಂಥ ಆರ್ಟಿಕಲ್ ಬರಬೇಕಾಗತ್ತೆ. ಬಿಕಾಸ್ ನಾನು ತಿಳಿಸ್ತಾ ಇದ್ದೀನಿ ಆ ಒಂದು ಸ್ಥಳವನ್ನು, ಎಲ್ಲಿದ್ವಿ ನಾವು ಅಂತ. ಅದಕ್ಕೋಸ್ಕರ ನೋಡಿ, ಇದೊಂದು ಪಬ್ಲಿಕ್ ಪ್ಲೇಸ್ ಆಗಿರೋದ್ರಿಂದ ಯಾವುದೇ ಒಂದು ಪಬ್ಲಿಕ್ ಪ್ಲೇಸನ್ನು ತಗೊಳ್ಳುವಾಗ, ಎಕ್ಸಾಂಪಲ್ ಮಂಗಳೂರು, ರಿವರ್, ಇಂತಹ ವಿಚಾರಗಳ ಮುಂದೆ ನೀವೇನು ತಗೊಳ್ಬೇಕಾಗುತ್ತೆ? ದ ಅನ್ನುವಂಥ ಆರ್ಟಿಕಲ್ನ ತಗೊಳ್ಬೇಕಾಗತ್ತೆ. ಇಲ್ಲಿ ನಾನು ನಿಮಗೆ ತಿಳಿಸ್ದೆ ಹೇಗೆ ನೀವು ಆರ್ಟಿಕಲ್ನ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಅಥವಾ ಕಾನ್ಸೊನೆಂಟ್ಸ್ ಇರಬಹುದು, ಅಡ್ಜೆಕ್ಟಿವ್ ಇರಬಹುದು, ಇವುಗಳನ್ನು ಬಳಸಬಹುದು ಅಂತ. ನಿಮ್ಮ ಪರೀಕ್ಷೆಯಲ್ಲಿ ಈ ರೀತಿಯಲ್ಲಿ ಪ್ಯಾರಾಗ್ರಾಫ್ ಆದರೂ ಅವ್ರು ಕೊಡಬಹುದಿರುತ್ತೆ, ಅಥವಾ ಈ ರೀತಿಯಲ್ಲಿ ಸಿಂಗಲ್ ಸೆಂಟೆನ್ಸಸ್ ಆದರೂ ಕೊಡಬಹುದಿರುತ್ತೆ. ಒಂದೇ ಕಾನ್ಸೆಪ್ಟ್ ಇಲ್ಲಿ ಹೇಳ್ಕೊಟ್ನಲ್ವಾ, ಈ ಆರ್ಟಿಕಲ್ಸ್ಗೆ ಸಂಬಂಧಿಸಿದ ಕಾನ್ಸೆಪ್ಟ್ ಹೇಳ್ಕೊಟ್ಟೆ ಅಲ್ವಾ, ಇಷ್ಟೇ. ಈ ವಿಚಾರವನ್ನು ನೀವು ನೆನ್ಪಿಟ್ಕೊಂಡ್ರೆ ಯಾವುದಾದ್ರೂ ಕೊಡಲಿ, ಅವರು ಪ್ಯಾರಾಗ್ರಾಫ್ ಕೊಡಲಿ, ಸೆಂಟೆನ್ಸಸ್ ಕೊಡಲಿ, ಎಲ್ಲವನ್ನ ನೀವು ಬರೀಬಹುದಿರುತ್ತೆ. ಬನ್ನಿ ನೋಡೋಣ ಇದರಲ್ಲಿ ಏನಿದೆ ವಿಚಾರ ಅಂತ. ಪ್ರೀತಿ ಲೀವ್ಸ್ ಇನ್ ಡ್ಯಾಶ್ ಸ್ಟೇಟ್ ಆಫ್ ಕರ್ನಾಟಕ. ಇರೋದು ಒಂದೇ ಕರ್ನಾಟಕ ಅಲ್ವಾ, ಅದಕ್ಕೋಸ್ಕರ ಏನಂತ ತಗೊಳ್ಬೇಕು? ದ. ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ಒಂದೇ ಇದ್ದಲ್ಲಿ ದ ಅನ್ನುವಂಥ ಆರ್ಟಿಕಲ್ನ ಬಳಸಿ. ಪ್ಲೀಸ್ ಗಿವ್ ಮೀ ಡ್ಯಾಶ್ ಗ್ಲಾಸ್ ಆಫ್ ವಾಟರ್. ಏನು ಬೇಕು ನನಗೆ? ಒಂದು ಅಲ್ವಾ, ಒಂದು ಲೋಟ ನೀರು. ಸೊ ಎ ಅನ್ನುವಂಥದ್ದು ಕನ್ನಡದಲ್ಲಿ ಅರ್ಥ ಒಂದು, ಹಾಗಾಗಿ ಇಲ್ಲಿ ನಾವೇನನ್ನು ತಗೊಳ್ಬೇಕು? ಎ. ಆ್ಯಂಡ್ ಮೋರ್ ಓವರ್ ಜಿ ಅನ್ನುವಂಥದ್ದು ಕಾನ್ಸನೆಂಟ್ ಇಂದ ಇದೆ, ಅದಕ್ಕಾಗಿ ಗ್ಲಾಸ್ ಅಂತ ಇದು ಬಂದಿರುವ ಕಾರಣ ಎನ ತಗೊಳ್ಬೇಕು. ನೆಕ್ಸ್ಟ್, ಶಿ ಹ್ಯಾಸ್ ಗಾಟ್ ಡ್ಯಾಶ್ ಪೆಟ್. ಪೆಟ್ ಅಂತಂದರೆ ಸಾಕು ಪ್ರಾಣಿ. ಇದು ನೌನ್ ಆಯಿತು, ಆ್ಯಂಡ್ ಪಿ ಬಂದಿರುವ ಕಾರಣ ನಾವೇನನ್ನು ತಗೊಳ್ಬೇಕು? ಪೆಟ್. ಈ ರೀತಿಯಲ್ಲಿ ತಗೊಳ್ಬೇಕು. ಈಸ್ ದೇರ್ ಡ್ಯಾಶ್ ಕಾಫಿ ಶಾಪ್ ಡೌನ್ ಡ್ಯಾಶ್ ರೋಡ್ ಅಂತ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಕಾನ್ಸನೆಂಟ್ ಇದೆ. ಈಸ್ ದೇರ್ ಅ ಕಾಫಿ ಶಾಪ್, ಈ ರೀತಿಯಲ್ಲಿ ಬರಬೇಕು. ಜನರಲ್ ಆಗಿದೆ ಕಾಫಿ ಶಾಪ್, ಎಕ್ಸಾಕ್ಟ್ ಆಗಿ ನೇಮ್ ಮೆನ್ಷನ್ ಆಗಿಲ್ಲ. ಜನರಲ್ ಆಗಿ ಎಷ್ಟೊಂದು ಕಾಫಿ ಶಾಪ್ಸ್ ನಾವು ನೋಡ್ತಾ ಇರ್ತೀವಿ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಅಥವಾ ಎ ಎರಡು ಕೂಡ ಹೇಳ್ತೀವಿ. ಡೌನ್ ಎಲ್ಲಿ? ಡೌನ್ ದ ರೋಡ್. ಡೌನ್ ದ ರೋಡ್. ರೋಡ್ ಈಸ್ ಆಲ್ಸೋ ಸೆಟ್ ಟು ಬಿ ಅ ಪಬ್ಲಿಕ್ ಪ್ಲೇಸ್, ಹಾಗಾಗಿ ದನ ಬಳಸಬೇಕು. ನೆಕ್ಸ್ಟ್, ಐ ಆಮ್ ರೀಡಿಂಗ್ ಡ್ಯಾಶ್ ಅಡ್ವೆಂಚರಸ್ ಬುಕ್. ಎ ಇಂದ ಪ್ರಾರಂಭ ಆಗಿದೆ. ಎ ಅನ್ನುವಂಥದ್ದು ವಾವೆಲ್ಗೆ ಸಂಬಂಧಿಸಿದ್ದು, ಹಾಗಾಗಿ ಆರ್ಟಿಕಲ್ ಏನು ಬರಬೇಕು ಇಲ್ಲಿ? ಆ್ಯನ್ ಅನ್ನುವಂಥದ್ದು ಬರಬೇಕು. ಇಷ್ಟೇನೆ. ಪದ ನೋಡ್ಕೊಳ್ಳಿ, ಪದ ಯಾವ ಅಕ್ಷರದಿಂದ ಪ್ರಾರಂಭವಾಗ್ತಿದೆ ಅಂತ ನೋಡ್ಕೊಳ್ಳಿ, ಅದಾದಮೇಲೆ ಆರ್ಟಿಕಲ್ ಇದೆ ಅಂತ ನೀವು ಬರೀಬಹುದಿರುತ್ತೆ. ಇನ್ ದಿಸ್ ವೇ ಯು ಕ್ಯಾನ್ ರೈಟ್ ಆರ್ಟಿಕಲ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಇದನ್ನು ನಿಮ್ಗೆ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ನಾನು ಆಗಲೇ ಹೇಳಿದ್ದೆ ಎಕ್ಸಸೈಸ್ ಮಾಡ್ತಾ ವಿಚಾರಗಳನ್ನು ತಿಳಿಸ್ತೀನಿ ಅಂತ.
2 ವಿಚಾರ ಅಂತ ಹೇಳಿದ್ದೆ, ಒಂದು ವಿಚಾರ ತಿಳಿಸಿದ್ದೀನಿ, ನೀವಿಲ್ಲಿ ನೋಡಬಹುದು. ಇನ್ನೊಂದು ವಿಚಾರ ಆನ್ ಇನ್ನೆಲ್ಲಿ ಬಳಕೆ ಆಗುತ್ತೆ. ಆನ್ ಅನ್ನುವಂಥದ್ದು ಯಾವುದಾದ್ರೂ ಅಬ್ರಿವೇಷನ್ನ ಮುಂದೆಯೂ ಬಳಕೆ ಆಗುತ್ತೆ. ಎಕ್ಸಾಂಪಲ್ MLA ಅಂತ ಬರುತ್ತೆ, ಇಂಥದ್ದನ್ನೇ ನಾವು ಅಬ್ರಿವೇಷನ್ ಅಂತ ಹೇಳೋವಂಥದ್ದು. MLA ಅಂತ ತಗೊಳ್ಬಹುದು, NGO ಅಂತ ತಗೊಳ್ಬಹುದು. ಇಂಥ ಅಬ್ರಿವೇಷನ್ಸ್ ನೋಡ್ತೀರಾ ಅಲ್ವಾ, ಆಗ ನಮಗೆ ಆನ್ನ ಬಳಕೆ ಆಗುತ್ತೆ. ಆದರೆ ನಾವು ಇದನ್ನೇ ಏನಾದರೂ ಎಕ್ಸ್ಪ್ಯಾಂಡ್ ಮಾಡಿ ಬರೆದಾಗ ನಮಗೆ ಆರ್ಟಿಕಲ್ ಬರೋದಿಲ್ಲ. ನಾವೇನಾದರೂ ಈ ಥರ ಅಬ್ರಿವೇಷನನ್ನು ಬರಿತಾ ಇದ್ದೀವಿ ಅಂತ ಅಂದಾಗ ಮಾತ್ರ ಆನ್ನ ಬಳಕೆ ಬರುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಈ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಇದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. KPSCಲಿ ಬಂದಿರೋ ಅಂಥವು. ಇದು ನಿಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ವಿಲೇಜ್ ಅಕೌಂಟೆಂಟ್ ಅಲ್ಲ, ಈಗ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಈ ಪರೀಕ್ಷೆಗೆ ಸಹಾಯ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಇದು ಮೊದಲನೇ ಬಾರಿಗೆ ಪರೀಕ್ಷೆ ನಡೀತಾ ಇರೋವಂಥದ್ದು. ಸೊ ವಿ ಎಕ್ಸಾಕ್ಟ್ಲಿ ಡೋಂಟ್ ನೋ ಅವ್ರು ಯಾವ ಥರ ಕ್ವೆಶ್ಚನ್ಸ್ ಕೊಡ್ತಾರೆ ಅಂತ. ಹಾಗಾಗಿ ನಾವು ನಮ್ಮ ಈ ಹಿಂದೆ ಆಗಿರುವಂಥ KPSC ಪರೀಕ್ಷೆಯಲ್ಲಿ ಆಗಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ, ಅದರಿಂದ ಡಿಸ್ಕಸ್ ಮಾಡೋಣ. ಸೊ ದಟ್ ನಿಮಗೆ ನಿಮ್ಮ ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರು ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಸಹಾಯವನ್ನು ಮಾಡುತ್ತೆ. ಇವತ್ತಿನ ಸೆಷನ್ಲಿ ಆರ್ಟಿಕಲ್ಸ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಹೇಗಿತ್ತು ಇವತ್ತಿನ ಸೆಷನ್? ನಮ್ಮ ಕ್ಲಾಸಸ್ ಎಲ್ಲ ಹೇಗೆ ಮೂಡ್ ಬರ್ತಿದೆ? ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಡೂ ವೆಲ್ಕಮ್ ಆಲ್ ಯುವರ್ ಸಜೆಷನ್ಸ್ ಇಫ್ ಯು ಹ್ಯಾವ್ ಎನಿ. ಇವತ್ತಿನ ನಮ್ಮ ಕ್ಲಾಸ್ ಹೇಗಿತ್ತು ತಪ್ಪದೆ ತಿಳಿಸಿ. ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕ್ಲಾಸಸ್ನ PDF ಬೇಕಿದೆ ಅಂತಿದ್ದಲ್ಲಿ ತಪ್ಪದೆ ನೋಡಿ, ಇಲ್ಲಿ ಆನ್ ದ ಟಾಪ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ವೇದಾಂತ ಪಾಠಶಾಲೆಯ ಟೆಲಿಗ್ರಾಮ್ ಗ್ರೂಪ್ ಇದು. ಇದಕ್ಕೆ ತಪ್ಪದೆ ಜಾಯಿನ್ ಆಗಿ ಇಲ್ಲಿ PDF ನೋಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಜನರಲ್ ಇಂಗ್ಲೀಷ್ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ನಿಮಗೆ PDF ಎಲ್ಲ ಕಾಣಿಸುತ್ತೆ. 1, 2, 3 ಅಂತ ಆಸ್ ಪರ್ ಡೇಸ್ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಬಹುದಿದೆ. ಪ್ರತಿನಿತ್ಯ 4 ಗಂಟೆಗೆ ಅಪ್ಲೋಡ್ ಆಗುವಂಥ ನಮ್ಮ ಈ ಕ್ಲಾಸನ್ನು ತಪ್ಪದೆ ವಾಚ್ ಮಾಡಿ. ಪ್ಲೇಲಿಸ್ಟ್ ಅಂತ ಹೇಳಿದ್ದೆ ಅಲ್ವಾ, ಈಗ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಕ್ಲಿಕ್ ಆನ್ ದೀಸ್ ಪ್ಲೇಲಿಸ್ಟ್. ಒಂದು ಪ್ಲೇಲಿಸ್ಟನ್ನು ತೋರಿಸ್ತಾ ಇರೋದು ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಿಸಿದ್ದು, ಮತ್ತೊಂದು ಪ್ಲೇಲಿಸ್ಟನ್ನು ತೋರಿಸ್ತಾ ಇರೋದು VAO ಕ್ಲಾಸಸ್ ಏನು 3 ದಿನಗಳಿಂದ ಮಾಡಿಕೊಟ್ಟಿದ್ದೀನಿ ಆ ಕ್ಲಾಸಸ್ಸನ್ನು ತೋರಿಸ್ತಾ ಇದ್ದೀನಿ. ಯಾವುದನ್ನು ಇನ್ನು ವಾಚ್ ಮಾಡಿಲ್ಲ ಅದನ್ನು ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್, ಚೆನ್ನಾಗಿ ಓದ್ಕೊಳ್ಳಿ. ನಾಳೆ 4 ಗಂಟೆಗೆ ಆರ್ಟಿಕಲ್ಸ್ನ ಎಲ್ಲೆಲ್ಲಿ ಬಳಸೋದಕ್ಕಾಗಲ್ಲ, ಹೌದು ಆರ್ಟಿಕಲ್ಸ್ನ ಕೆಲವು ಕಡೆ ಬಳಸೋದಕ್ಕಾಗಲ್ಲ, ಅದು ಎಲ್ಲೆಲ್ಲಿ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹ್ಯಾಪಿ ಲರ್ನಿಂಗ್.